ಧನುಸ್ಸು ರಾಶಿ ಸಾಂಸಾರಿಕವಾಗಿ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನ ಸುಖ ಎಲ್ಲವೂ ಕೂಡ ನೀವು ಅಂದುಕೊಂಡ ಹಾಗೆ ಇರ್ತಕ್ಕಂತಹ ವ್ಯವಸ್ಥೆ ಆಗತ್ತೆ. ಆದರೆ ಅನುಭವಿಸುವಂತಹ ಯೋಗ ಇಲ್ಲ. ಯೋಗ್ಯತೆ ಯೋಗ ಎರಡೂ ಕೂಡಿದಾಗ ಮಾತ್ರ ಜೀವನ ಬಹಳ ಸುಖಮಯವಾಗಿರುತ್ತೆ. ಇದರಲ್ಲಿ ಯಾವ ಕೊರತೆ ಆದರೂ ಕೂಡ ಸಂಪೂರ್ಣವಾಗಿ ಆ ಸುಖ ಆನಂದ ಸಂತೋಷ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಇಲ್ಲದೆ ಇರತಕ್ಕಂಥದ್ದು. ನೀವು ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಅವಕಾಶ ಇದೆ, ಆದರೆ ಬೇರೆಯವರಿಂದ ಏನು ಸಹಾಯ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಯೋಚನೆ ಮಾಡ್ತೀರಿ. ಇದು ತಪ್ಪಾಗಿ ಪರಿಣಮಿಸ್ತಕ್ಕಂಥದ್ದು. ದಾನ ಧರ್ಮ ಇತ್ಯಾದಿಗಳ ಆಚರಣೆಗಳು ಅಥವಾ ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತೆ, ಮಾಡಲೇಬೇಕು ಅಂತ, ಅದು ಭವಿಷ್ಯಕ್ಕೊಳ್ಳೇದು. ಆದರೆ ಈ ಕ್ಷಣದಲ್ಲಿ ಕೇವಲ ಆಲೋಚನೆ ಆದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ತತ್ಕ್ಷಣದಲ್ಲಿ ಕಾರ್ಯರೂಪಕ್ಕೆ ಬರಬೇಕು, ಅಂದುಕೊಂಡ ಹಾಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ವಲ್ಪ ಉದಾರತೆಯನ್ನು ತೋರಿಸ್ತಕ್ಕಂತಹ ದಿವಸ. ಧಾರಾಳವಾಗಿ ಏನೋ ದಾನ ಧರ್ಮ ಮಾಡಬೇಕು, ಕೈಲಾದಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡಬೇಕು ಅನ್ನುವಂತಹ ಮನಸ್ಸು ಬರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತಂದರೆ ಬಹಳ ಉತ್ತಮವಾಗಿರತಕ್ಕಂತಹದ್ದು. ಹೊಸ ವ್ಯವಹಾರದಿಂದ ಬೇಸರ ಉಂಟಾಗುತ್ತೆ, ಯಾಕೋ ಸರಿಯಾಗಲಿಲ್ಲ ಇದು ಅಂತ. ಹಾಗಾಗೇ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತಕ್ಕಂಥದ್ದು, ಒಳ್ಳೆಯ ಸಮಯವನ್ನು, ಒಳ್ಳೆಯ ದಿವಸವನ್ನು, ತಿಥಿವಾರ ನಕ್ಷತ್ರಗಳನ್ನು, ನಿಮಗೆ ಆಗತಕ್ಕಂತಹ ಅನುಕೂಲದ ದಿನವನ್ನು ಕೇಳಿ ನೋಡಿ ಅದನ್ನು ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಸಂದರ್ಭಗಳು ನಿಧಾನವಾಗಿ ನಿಮ್ಮ ಪರವಾಗಿ ಕೆಲಸವನ್ನು ಮಾಡುತ್ತೆ. ಆದರೆ ಅಲ್ಲಿವರೆಗೆ ತಾಳ್ಮೆ ಬೇಕಲ್ಲ. ನಾನು ಅಂದುಕೊಂಡ ತಕ್ಷಣ ಕೆಲಸ ಆಗಿಬಿಡಬೇಕು ಅನ್ನುವಂತಹ ಆತುರತೆ ಯಾರಿಗಿರುತ್ತೆ ಅವರಿಗೆ ಯಾವ ಪ್ರಯೋಜನವೂ ಕೂಡ ಆಗದೇ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳಲ್ಲಿ ಹಲವಾರು ಜನರ ಸಹಾಯವನ್ನು ಪಡಿತೀರಿ, ಆದರೆ ಆ ಕೃತಜ್ಞತೆ ನಿಮಗೆ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ, ಆಗ ನಿಮ್ಮ ಗೌರವ ಸ್ಥಾನ ಮಾನಗಳು ಹೆಚ್ಚಾಗ್ತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ವೃತ್ತಿ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಆದರೆ ಏನು ವ್ಯವಸ್ಥೆ ಇದೆಯೋ ಅದಕ್ಕೆ ಹೊಂದ್ಕೊಂಡು ಹೋಗ್ಬಿಟ್ರೆ ಯಾವುದೇ ರೀತಿಯ ಕೊರತೆ ಇದೆ ಅಂತ ಹೇಳಿ ಅನಿಸೋದಿಲ್ಲ. ನೀವೆಲ್ಲೋ ಇರ್ತೀರಿ, ಇನ್ನೇನನ್ನೋ ಅಪೇಕ್ಷೆ ಪಡ್ತೀರಿ, ಹೇಗೆ ಸಾಧ್ಯ ಆದೀತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಸಿಕ್ಕಿರ್ತಕ್ಕಂತಹ ವ್ಯವಸ್ಥೆ ತೃಪ್ತಿಯನ್ನು ಕೊಟ್ಟಿದೆ ಅನ್ನುವಂತಹ ಭಾವನೆ ಮನಸ್ಸಿನಲ್ಲಿ ಇರಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಶುಭವಾದಂತಹ ದಿವಸ ಇದಾಗಿದೆ. ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಕೆಲಸದಲ್ಲಿ ನಿಮಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಯಾವ ವೃತ್ತಿಯನ್ನು ನೀವು ಆಶ್ರಯ ಮಾಡಿದ್ದೀರೋ ಅಂತಹ ವೃತ್ತಿಯಿಂದ ನಿಮಗೆ ಹಣದ ಅಥವಾ ಲಾಭದ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ಕುಟುಂಬದ ಸಂತೋಷವನ್ನು ಹಾಗೆ ಕಾಪಾಡಿಕೊಳ್ಳಿ. ಯಾವುದೇ ರೀತಿಯ ಒಡಕು ಬಿರುಕು ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಬುದ್ಧಿವಂತರ ಸಹವಾಸದಿಂದ ನಿಮಗೆ ಅನುಕೂಲವಾಗುತ್ತೆ. ಆದರೆ ಸ್ವಭಾವತಃ ಅಂತಹ ಉಪಕಾರವನ್ನು ಸ್ಮರಣೆ ಮಾಡದೇ ಇರತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಪಾರ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಆಕೆ ನಿಮಗೆ ಸದ್ಬುದ್ಧಿಯನ್ನು ಕರುಣಿಸ್ಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ಹೊಸದಾದಂತಹ ಮನೆಯನ್ನು ಕಟ್ಟಬೇಕು, ಇದು ಒಂದು ಪ್ರಯತ್ನವನ್ನು ನಾನು ಮಾಡಬೇಕು ಅನ್ನುವಂತಹ ವಿಚಾರ ಮನಸ್ಸಿಗೆ ಬರುತ್ತೆ. ಆ ಒಂದು ಸಂತೋಷದಲ್ಲಿ ಈ ದಿವಸ ನಿಮ್ಮದೇ ಆದಂತಹ ರೀತಿಯಲ್ಲಿ ಲೆಕ್ಕಾಚಾರವನ್ನು ಹಾಕ್ತಕ್ಕಂಥದ್ದಾಗುತ್ತೆ. ವಿಕಲಚೇತನರಿಗೆ, ಅದರಲ್ಲೂ ಕಾಲಿನ ಸಮಸ್ಯೆ ಇರತಕ್ಕಂಥವ್ರಿಗೆ ತೊಂದರೆಯಾಗ್ತಕ್ಕಂತಹ ಸೂಚನೆಗಳಿದೆ. ಬಡ್ಡಿ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಕಾಡುವಂಥದ್ದು. ಕಾನೂನು ಬಾಹಿರವಾಗಿ ನಡ್ಕೊಳ್ತಕ್ಕಂತಹ ವಿಚಾರಗಳು ನಿಮಗೆ ಕಂಟಕಪ್ರಾಯವಾಗಿ ಪರಿಣಮಿಸುತ್ತೆ ಅಂತಕ್ಕಂಥದ್ದು. ಅನಪೇಕ್ಷಿತವಾದಂತಹ ಪ್ರಯಾಣಕ್ಕೆ ಸಿದ್ಧವಾಗಬೇಕಾಗತ್ತೆ. ನಿಮಗೆ ಇಷ್ಟ ಇರೋದಿಲ್ಲ, ಆದರೂ ಕೂಡ ಯಾವುದೋ ಒಂದು ನಿಮಿತ್ತ, ಕೆಲಸದ ನಿಮಿತ್ತವೋ ಅಥವಾ ಕುಟುಂಬದ ಅನಿವಾರ್ಯ ಕಾರಣವೋ ನೀವು ಪ್ರಯಾಣವನ್ನು ಮಾಡಲೇಬೇಕಾದಂಥದ್ದು. ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ದಿನ ಅಷ್ಟು ಒಳ್ಳೆಯದಲ್ಲ. ಯಾವುದೇ ಒತ್ತಡಗಳಿರಬಹುದು, ಅದನ್ನು ಆದಷ್ಟು ಮುಂದಕ್ಕೆ ಹಾಕ್ತಕ್ಕಂಥದ್ದು ಎಲ್ಲ ರೀತಿಯಿಂದಲೂ ಕ್ಷೇಮ ಭವಿಷ್ಯದ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥದ್ದಾಗತ್ತೆ. ಕತ್ತರಿ ಅಥವಾ ಚಾಕು ಇತ್ಯಾದಿ ಕಬ್ಬಿಣದ ಪದಾರ್ಥದಿಂದ ನಿಮಗೇನು ಸಮಸ್ಯೆಗಳಾಗ್ತಕ್ಕಂಥದ್ದು, ಗಾಯ ಆಗ್ತಕ್ಕಂಥದ್ದು ಆ ಸೂಚನೆಗಳಿದೆ. ಆಗೇ ಬಿಡುತ್ತೆ ಅಂತಲ್ಲ, ನಾವು ಎಚ್ಚರಿಕೆಯನ್ನು ತಪ್ಪಿದಾಗ ಆ ರೀತಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಎಚ್ಚರಿಕೆಯಿಂದ ಅಂತಹ ಪದಾರ್ಥಗಳನ್ನು ಉಪಯೋಗಿಸಿ ಅನ್ನುವಂಥದ್ದು. ಸಂಪತ್ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಗೆ ಬಂದಂತಹ ಅತಿಥಿಗಳಿಗೆ ಅವಮಾನವಾಗ್ತಕ್ಕಂಥದ್ದು. ಯಾರೋ ಅಪರೂಪಕ್ಕೆ ಮನೆಗೆ ಬರ್ತಾರೆ,
ಅವರ ಎದುರಿನಲ್ಲಿ ನೀವು ನಡ್ಕೊಳ್ತಕ್ಕಂತಹ ರೀತಿ, ಆಡುವಂತಹ ಮಾತು ಬಹಳ ಬೇಸರವಾಗುತ್ತೆ. ಮನೆಗೆ ಬಂದವರು ಆ ಅವಮಾನವನ್ನು ಎದುರಿಸಬೇಕಾಗತ್ತೆ. ಬಹಳ ಬೇಸರವನ್ನು ಮಾಡಿಕೊಳ್ತಾರೆ. ಕುಟುಂಬದ ಹಿತಾಸಕ್ತಿಗೋಸ್ಕರವಾಗಿ ಬೇರೆಯವರು ನಿಮಗೆ ವಂಚನೆಯನ್ನು ಮಾಡ್ಬೋದು. ನೋಡಿ, ಒಂದು ಅನುಕೂಲವಾಗುತ್ತೆ ಅಂದರೆ ಅದರ ಹಿಂದುಗಡೆ ಇನ್ನೊಂದು ಸಮಸ್ಯೆ ಇರುತ್ತೆ. ನಾವು ಒಬ್ಬರಿಗೆ ಅವಮಾನ ಮಾಡ್ತೀವಿ ಅಂತಂದರೆ ನಮಗೆ ಇನ್ನೊಬ್ಬರು ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಈ ಸೂಕ್ಷ್ಮಗಳನ್ನು ಅರ್ಥಕೊಳ್ಳದೇ ಇದ್ದರೆ ಜೀವನದಲ್ಲಿ ಬಹಳ ಕಷ್ಟವನ್ನು, ನಷ್ಟವನ್ನು ಎದುರಿಸಬೇಕಾದಂಥದ್ದು. ಜನ ನಿಮ್ಮ ಮೇಲೆ ಇಟ್ಕೊಂಡಿರ್ತಕ್ಕಂತಹ ನಂಬಿಕೆಯನ್ನು ಸುಳ್ಳು ಮಾಡಬೇಡಿ. ಮುಗ್ಧರಾಗಬಹುದು, ವ್ಯಾವಹಾರಿಕವಾಗಿ ಆಗಬಹುದು, ಸಾಂಸಾರಿಕವಾಗಿಯೇ ಆಗಬಹುದು. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದ್ದರೆ ನೀವು ಆಡ್ತಕ್ಕಂತಹ ಮಾತು, ನಡ್ಕೊಳ್ತಕ್ಕಂತಹ ರೀತಿ ಅದನ್ನು ಸುಳ್ಳು ಅನ್ನೋದಾಗಿ ಸಾಬೀತು ಮಾಡಬಾರ್ದು. ಒಳ್ಳೆಯದಾಗಿ ನಡ್ಕೊಳ್ಬೇಕು ಅನ್ನುವಂತಹ ಅರ್ಥ. ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನನುಕೂಲ ಇರುತ್ತೆ. ಅವರಿಗೇನೋ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ಕೆಲಸದಲ್ಲಿ ನಿಮಗೆ ದೃಢವಾದಂತಹ ನಿರ್ಧಾರ ಇರಬೇಕು. ನಾನು ಮಾಡುವಂತಹ ಕೆಲಸದಿಂದ ಯಾವುದೇ ತಪ್ಪು ಸಂದೇಶಗಳು ಹೋಗ್ತಾ ಇಲ್ಲ, ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಅನ್ನುವಂತಹ ಆತ್ಮತೃಪ್ತಿ ನಿಮಗಿದ್ದರೆ ಯಾರು ಏನು ಕೇಳಿದರೂ ಕೂಡ ಉತ್ತರವನ್ನು ಹೇಳಬಹುದು. ನಿಮ್ಮ ಕೆಲಸದಲ್ಲಿ ಲೋಪದೋಷಗಳು ಕಂಡು ಬಂದರೆ ಅದಕ್ಕೆ ನೀವೇ ಕಾರಣವಾಗಿದ್ದರೆ ನಿಮಗೆ ನೈತಿಕವಾಗಿ ಮಾತಾಡಲಿಕ್ಕೆ ಹಕ್ಕು ಇರೋದಿಲ್ಲ, ಅದನ್ನು ಕಳ್ಕೊಂಡು ಬಿಡ್ತೀರಿ ಅನ್ನುವಂತಹ ಅರ್ಥ. ಬಹುಸಂಬಂಧಿಯಾದಂತಹ ವಿಚಾರದಲ್ಲಿ ನಷ್ಟವಾಗ್ತಕ್ಕಂಥದ್ದು, ಜಮೀನು, ಮನೆಯೋ ಅಥವಾ ಇನ್ಯಾವುದೋ ಆಸ್ತಿಯ ವಿಚಾರದಲ್ಲಿ ವ್ಯವಹಾರ ನಿಮಗೆ ನಷ್ಟ ಸೂಚ್ಯವಾಗಿ ಕಾಣ್ತಾ ಇರತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಈ ರೀತಿ 12 ರಾಶಿಗಳ ಫಲಾಫಲಗಳನ್ನು, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸಿದ್ದೀರಿ. ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವನ್ನೂ ಕೂಡ ಭಗವಂತ ದೂರ ಮಾಡಲಿ. ಎಲ್ಲರಿಗೂ ಕೂಡ ಸದಾಕಾಲ ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತ ಕರುಣಿಸಲಿ. ಶುಭವಾಗಿ.